ಎಸ್ ವೀಕ್ಷಕರೇ, ಬ್ಯಾಕ್ ಬೆಂಚರ್ಸ್ ಅಂದ್ರೆ ಒಂಥರ ಮುಂದೆ ಅಂದ್ರೆ ಒಂದು ದೇಶವನ್ನ ಕಟ್ಟಬಲ್ಲ ಎಲ್ಲಾ ಲಕ್ಷಣಗಳು ಅವರಲ್ಲಿ ಇರುತ್ತೆ. ಶಾಲೆ ಕಾಲೇಜ್ಗಳಲ್ಲಿ ಅವರು ಬ್ಯಾಕ್ ಬೆಂಚರ್ಸ್ ಆದ್ರೇನು ಅವರ ಎಬಿಲಿಟೀಸ್ ಗಳು ಬೇರೆನೆ ಇರುತ್ತೆ, ಕ್ವಾಲಿಟೀಸ್ ಗಳು ಕೂಡ ಹೈ ಲೆವೆಲ್ ಅಲ್ಲೇ ಇರುತ್ತೆ. ಆ ನಿಟ್ಟಿನಲ್ಲಿ ಈಗ ಕನ್ನಡ ಚಿತ್ರರಂಗದಲ್ಲಿ ಒಂದು ಚಿತ್ರ ಬರ್ತಾ ಇದೆ, ಅದುವೇ ಬ್ಯಾಕ್ ಬೆಂಚರ್ಸ್. ಈಗ ಸದ್ಯಕ್ಕೆ ನಮ್ ಜೊತೆ ಬ್ಯಾಕ್ ಬೆಂಚರ್ಸ್ ತಂಡ ಇದೆ. ನಾಯಕ ಹಾಗೆ ನಾಯಕಿ ಹಾಗೇನೆ ಉಳಿದ ಕೆಲವು ಕ್ಯಾರೆಕ್ಟರ್ ಗಳಲ್ಲಿ ಅಭಿನಯಿಸಿದಂತವ್ರು ಎಲ್ಲರೂ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಹಲೋ. ಎಸ್, ಈಗ ಮೊದಲನೇದಾಗಿ ನಿಮ್ಮ ಒಂದು ಪರಿಚಯದ ಜೊತೆಗೆ ನಿಮ್ಮ ಚಿತ್ರ ಏನ್ ಕತೆ ಎಲ್ಲವನ್ನ ಹೇಳ್ತಾರೆ. ಶಶಾಂಕ್ ಸಿಂಹ ಅಂತ ಹೆಸರು. ಸೊ ಬ್ಯಾಕ್ ಬೆಂಚರ್ಸ್ ಅಂದ್ರೆ ನೀವು ಕೇಳಿರ್ತೀರಾ, ಹಿಂದೆ ಕೂತ್ಕೊಂಡು ಮಜಾ ಮಾಡುವಂತ ಒಂದು ಬ್ಯಾಕ್ ಬೆಂಚರ್ಸ್. ಹಿಂದೆ ಕೂತ್ಕೊಂಡು ಸರ್ ನಿಮ್ ಜೀವನದಲ್ಲಿ ನಿಮ್ ಕಾಲೇಜ್ ಲೈಫ್ ಅಲ್ಲಿ ನೀವು ಹಿಂದೆ ಕೂತ್ಕೊಂಡು ಏನೇನ್ ಮಸ್ತಿ ಮಾಡಿರ್ತೀರಾ, ಯಾರ್ಗೆ ರೇಗಿಸಿರ್ತೀರಾ, ಟೀಚರ್ಸ್ಗೆ ರೇಗಿಸಿರ್ತೀರಾ ಅಂತ ಒಂದು ಲೈನ್ ಸಿನಿಮಾ ಸರ್ ಬ್ಯಾಕ್ ಬೆಂಚರ್ಸ್ ಅಂತ. ಸೊ ಇದು ಹೆಂಗೆ ಅಂದ್ರೆ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಸರ್, ಎಲ್ರು ಚೆನ್ನಾಗಿ ಮಾಡಿದೀವಿ ಆ ತರ. ಸರ್ ಹೇಳಿ. ಸೊ ಇವಾಗ ಎಷ್ಟೊಂದ್ ಜನ ರಿಲೇಟ್ ಮಾಡ್ಕೊಳ್ಳೋ ಅಂತ ಸಿನಿಮಾ ಎಲ್ಲಾರು. ನನ್ನ ಹೆಸರು ರಂಜನ್ ಅಂತ. ಈ ಸಿನಿಮಾದಲ್ಲಿ ಆರ್ಯ ಅಂತ ಒಂದು ಪಾತ್ರ ಮಾಡಿದೀನಿ. ಈ ಸಿನಿಮಾ ಬಂದು ಎಲ್ಲಾ ಜನಕ್ಕೋಸ್ಕರನೇ ಮಾಡಿರೋದು, ಯಾಕಂದ್ರೆ ಎಲ್ಲಾರು ಬ್ಯಾಕ್ ಬೆಂಚ್ ಅಲ್ಲಿ ಇರ್ಬೇಕು ಅಂತಾನೆ ಇಷ್ಟಪಡೋದು. ಸೊ ಬ್ಯಾಕ್ ಬೆಂಚ್ ಅಲ್ಲಿ ಏನೇನ್ ಕ್ವಾಟ್ಲೆಗಳು ಮಾಡ್ತೀವಿ ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸೋದು. ಹೇಳಿ ನಿಮ್ಮ ಚಿತ್ರದ ಬಗ್ಗೆ. ನಮಸ್ಕಾರ, ನನ್ನ ಹೆಸರು ಮಾನ್ಯ ಅಂತ. ಸೊ ಈ ಮೂವಿಲಿ ನನ್ನ ಕ್ಯಾರೆಕ್ಟರ್ ಹೆಸರು ಮಾಯಾ. ಸೊ ತುಂಬಾ ಫನ್ ಮೂವಿ ಒಂದ್ ಮಾಡಿದೀವಿ. ಎಲ್ಲಾ ನಮ್ ಲೈಫ್ ಎಕ್ಸ್ಪೀರಿಯನ್ಸಸ್ ಏನಿತ್ತು ಅದನ್ನೆಲ್ಲ ತೋರ್ಸಿದೀವಿ. ಸೊ ಒಂದ್ ಸ್ಕ್ರಿಪ್ಟ್ ಬೇಸಿಕ್ ಆತರ ಏನು ಇಟ್ಕೊಂಡಿಲ್ಲ ಸ್ಟ್ರಕ್ಚರ್ ಒಂದ್ ಮೂವಿಲಿ. ಎಲ್ಲಾರು ತುಂಬಾ ಮಜಾ ಮಾಡ್ಕೊಂಡ್ ಮಾಡಿದೀವಿ. ನೀವು ಬಂದ್ ನೋಡಿದಾಗ ಡಬಲ್ ಮಜಾ ನಿಮಗ್ ಸಿಗುತ್ತೆ, ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಪರಿಚಯ ಹಾಗೆ ಸಿನಿಮಾ ಬಗ್ಗೆ. ಜತಿನ್ ಆರ್ಯನ್ ಅಂತ ನನ್ನ ಹೆಸರು. ಮೊದಲನೇದಾಗಿ ಹ್ಯಾಪಿ ಬರ್ಡೇ ಡಿವಾಸ್. ಇದು 25ನೇ ವರ್ಷದ ಬೆಳ್ಳಿ ಪರ್ವಕ್ಕೆ ಬಂದಿದೀವಿ. ಬ್ಯಾಕ್ ಬೆಂಚರ್ಸ್ ಹೋಲ್ ಟೀಮ್. ಇದ್ರ ಕಾನ್ಸೆಪ್ಟ್ ಒಂದೇ ನಮ್ಗೆ. ಡಿವಾಸ್ ಅಂದ್ರೆ ಜನ ಬಂದೇ ಬರ್ತಾರೆ, ಸಾವಿರಾರು ಜನ ಇದ್ದೇ ಇರ್ತಾರೆ ಅನ್ನೋದು ನಮ್ಗೆ ಎಲ್ಲರಿಗೂ ಗೊತ್ತು. ಹಾಗಾಗಿ ಅವ್ರ ಆಗಮನದಿಂದ ಇಲ್ಲಿ ಏನ್ ಜನ ಇದಾರೋ ಅವ್ರಿಗೂ ನಮ್ ಸಿನಿಮಾನು ತಲುಪಿಸೋಣ ಅನ್ನೋ ಒಂದೇ ಒಂದು ಇಂಟೆನ್ಷನ್ ಇಂದ ನಾವು ಇಡೀ ಬ್ಯಾಕ್ ಬೆಂಚರ್ಸ್ ಟೀಮ್ ಇವತ್ತು ಶ್ರೀರಂಗಪಟ್ಟಣಕ್ಕೆ ಬಂದು ಇಲ್ಲಿ ಪ್ರಮೋಷನ್ಸ್ ಮಾಡ್ತಾ ಇದೀವಿ. ಸೊ ಎಲ್ಲ ಇಲ್ಲಿ ಮಂಡ್ಯ, ಮೈಸೂರು, ಮದ್ದೂರು, ಹಾಸನ, ತುಮಕೂರು ಎಲ್ಲಾ ಕಡೆಯಿಂದನೂ ಇವತ್ತು ಇಲ್ಲಿಗೆ ಬಂದಿರ್ತಾರೆ ಜನ. ಸೊ ಈ ಭಾಗಕ್ಕೆ ಜನಕ್ಕೆ ನಮ್ಮ ಬ್ಯಾಕ್ ಬೆಂಚರ್ ಸಿನಿಮಾ ಬಗ್ಗೆ ತಲುಪಿಸುವಂತ ಒಂದೇ ಒಂದು ಐಡಿಯಾ ಬಂತು. ಹಾಗಾಗಿ ನಾವೆಲ್ಲ ಇಡೀ ಹೋಲ್ ಟೀಮ್ ಇವತ್ತು ಇಲ್ಲಿ ಶ್ರೀರಂಗಪಟ್ಟಣಕ್ಕೆ ಬಂದು ಸೇರಿದೀವಿ ಸರ್.